ಬ್ರೇಕ್ ಆದ್ಮೇಲೆ ಮತ್ತೆ ನಾವು ವಿಶೇಷ ಚರ್ಚೆ ನಾನು ಮುಂದುವರಿಸ್ತಾ ಇದ್ದೀನಿ. ಇವಾಗ ನಮ್ಮ ಜೊತೆ ಪ್ಯಾನೆಲ್ ನಲ್ಲಿ ಶೇಷಾದ್ರಿಪುರಂ ಕಾಲೇಜ್ನ ಕೆಮಿಸ್ಟ್ರಿ ಲೆಕ್ಚರ್ ಆದಂತಹ ಸಂತೋಷ್ ಅವರು ಜಾಯ್ನ್ ಆಗಿದ್ದಾರೆ. ಸಂತೋಷ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕಾಮರ್ಸ್ ನಲ್ಲಿ 96.5 ಸ್ಕೋರ್ ಮಾಡಿರುವಂತಹ ಜಯಂತ್ ಮುರಳೀಧರ್ ಅವರಿದ್ದಾರೆ. ಜಯಂತ್, ವೆಲ್ಕಮ್ ಟು ಕಂಗ್ರಾಚುಲೇಷನ್ಸ್. ಏನು ಫಸ್ಟ್ ರಿಯಾಕ್ಷನ್ ನಿಮ್ದು? ತುಂಬಾ ಇದಾಯ್ತು. 10th ಅಲ್ಲೂ ಹೀಗೆ ಆಗಿತ್ತು, ಬಟ್ ಸೈನ್ಸ್ ಸ್ವಲ್ಪ ಡಿಫಿಕಲ್ಟ್ ಕೊಟ್ಟಿದ್ರು. ಹಾಫ್ ಅನ್ ಅವರ್ ಮುಂಚೆನೆ ಕೊಟ್ಟು ಹೋಗ್ಬಿಟ್ಟಿದೆ, ಸೊ ಅದರಲ್ಲೇ ತುಂಬಾನೇ ಹೋಗ್ಬಿಟ್ಟಿತ್ತು. ಓಕೆ, ಈ ಟೈಮ್ ಆ ತರದೇನು ಆಗಿರ್ಲಿಲ್ಲ. ಕರೆಕ್ಟ್ ಎಷ್ಟು ಎಕ್ಸಾಮ್ಗೆ 3 ಗಂಟೆ ಅಂತ ಕೊಟ್ಟಿದ್ರೆ 3 ಗಂಟೆನೇ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ಳೋದು ಇಲ್ಲ. 3 hour 15 minutes ಕೊಡ್ತಾರೆ. ಓಕೆ, 15 minutes ಮೊದಲು ಓದಕ್ಕೆ ಕೊಟ್ಬಿಟ್ಟಿರ್ತಾರೆ. ಓಕೆ, ಅಲ್ಲೇ ಡಿಸೈಡ್ ಮಾಡ್ಕೊಂಡ್ರೆ ಆರಾಮಾಗಿ ಬರೀಬೇಕು. ಆ 15 ಮಿನಿಟ್ಸ್ ಅಲ್ಲಿ ನಿಮ್ಗೆ ಯಾವ್ದನ್ನ ಮೊದಲು ಬರೀಬೇಕು, ಸೆಲೆಕ್ಟ್ ಮಾಡ್ಕೊಬಹುದು. ಬಹಳ ಈಸಿ ಆಗ್ತಾ ಹೋಗ್ತಾ ಇದೆ ಅನ್ಸ್ತಾ ಇದೆ ನಿಮ್ಗೆಲ್ಲ. ಈಗ ಹೇಗೆ ನಾವೆಲ್ಲ ಬರೆಯುವಾಗ ಹಾಗಿಲ್ಲಾಗಿತ್ತು. ಓದೋದಕ್ಕೂ ಬಿಡಿ, ಅದನ್ನ ನಾವು ಕಟ್ಟೋದಕ್ಕೂ ಕರೆಕ್ಟಾಗಿ ಟೈಮ್ ಕೊಡ್ತಾ ಇಲ್ಲ, ಕಿತ್ಕೊಂಡು ಹೋಗ್ತಾ ಇದ್ರು. ನಮ್ಗೆ ತುಂಬಾ ಕೋಆಪರೇಟಿವ್ ಆಗಿದ್ರು. ಓಕೆ, ಪೇರೆಂಟ್ಸ್ ಸಪೋರ್ಟಿವ್ ಆಗಿತ್ತು. ಹಾ, ತುಂಬಾ ಇದೆ. ನಾವಪ್ಪ ತುಂಬಾನೇ ಹೆಲ್ಪ್ ಮಾಡ್ತಿದ್ರು. ಅವರು ಫೈನಾನ್ಸ್ ಟೀಮ್ ಅಲ್ಲ, ಬಟ್ ಇವನ್ ತುಂಬಾನೇ ಹೆಲ್ಪ್ ಮಾಡ್ತಿದ್ರು. ಓಕೆ, ನಾನು ರಾತ್ರಿ ಓದ್ತಾ ಇರಲಿಲ್ಲ. ಐ ಆಮ್ ಫಾರ್ ಶೂರ್. ನಾನು ಬೆಳಗ್ಗೆನೆ ಹೋಗ್ತಾ ಇದ್ದೆ. 4 o'clock, ಒಂದೊಂದು ಟೈಮ್ 3 o'clock ಎದ್ದು ಹೋಗ್ಬಿಡ್ತಿದ್ದೆ. ಬೋರ್ಡ್ ಎಕ್ಸಾಮ್ ಹಿಂದೆನೂ ಹಾಗೆ ಮಾಡಿದ್ದೆ. ಓಕೆ, ಸೊ ಅಪ್ಪ ಅಮ್ಮ ಇಬ್ರು ಸಪೋರ್ಟ್ ಮಾಡ್ತಾ ಇದ್ರು. ಕಾಲೇಜ್ ವಾತಾವರಣ ಆಗಿತ್ತು. ಮುಖ್ಯವಾಗಿ ಕಾಲೇಜಲ್ಲಿ ನಾನು 3 ಟೀಚರ್ಸ್ ಹೆಸರು ಎತ್ತುವಂತೀನಿ. ಹೇಳ್ಬೋದಾ? ಖಂಡಿತ. ತ್ರಿವಿಕ್ರಮ್ ಸರ್ ಅಂತ ನಮ್ಗೆ ಎಕಾನಮಿಕ್ಸ್ ತುಂಬಾನೇ ಹೆಲ್ಪ್ ಮಾಡ್ತಿದ್ರು. ಒಂದೊಂದು ಡೌಟ್ ಇದ್ರು, ಒಂದ್ ವರ್ಡ್ ಡೌಟ್ ಇದ್ರು ಹೇಳ್ಕೊಡ್ತಿದ್ರು ನಮ್ಗೆ. ತುಂಬಾ ಹೇಳ್ಕೊಡ್ತಿದ್ರು. ಇನ್ನೊಬ್ರು ನಮ್ ಮ್ಯಾಕ್ಸ್ ಮಿಸ್ ಸರಸ್ವತಿ ಮಿಸ್ ಅಂತ, ಅವ್ರ ಹೆಚ್ಚೋಡಿ, ಅವರು ತುಂಬಾನೇ ಹೆಲ್ಪ್ ಮಾಡ್ತಿದ್ರು. ಇನ್ನೊಬ್ರು ದಿವ್ಯಲತಾ ಮಿಸ್ ಅಂತ, ಅವರು ತುಂಬಾ ಹೆಲ್ಪ್ ಮಾಡ್ತಿದ್ರು. ಚೆಂದ ಅಂದ್ರೆ ನಾವು ಎಷ್ಟು ಎಫರ್ಟ್ ಆಗ್ತೀವಿ, ಅದ್ರ ಜೊತೆಗೆ ಮನೆಯ ವಾತಾವರಣ, ಜೊತೆಗೆ ಶಾಲೆಯ ವಾತಾವರಣ, ಅಧ್ಯಾಪಕರ ಒಂದು ಸಹಕಾರ, ಇವು ಕೂಡ ಈ ಒಂದು ಟ್ರಯಾಂಗಲ್, ಇದು 3 ಚೆನ್ನಾಗಿದ್ದಾಗ ಮಾತ್ರ ನಮ್ಮಲ್ಲಿ ನಮ್ಗೆ ಗೊತ್ತಿಲ್ಲದೇನೆ ನಮ್ಮ ಒಂದು ವ್ಯಕ್ತಿತ್ವ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಅದು ರಿಸಲ್ಟ್ ರೂಪದಲ್ಲಿ ಹೊರಗೆ ಬರುತ್ತೆ. ಸಂತೋಷ್ ಅವರು, ನಾವು ಆಗ ಮಾತಾಡ್ತಾ ಇದ್ದೀವಿ, ವಿದ್ಯಾರ್ಥಿ ಮತ್ತು ಅಧ್ಯಾಪಕರ ನಡುವೆ ಇರುವಂತಹ ಒಂದು ಫ್ರೆಂಡ್ಶಿಪ್ ಒಂದು ಫ್ರೇಮ್ ನ ಒಳಗಡೆ ಇದ್ದಾಗ ಮಾತ್ರ ಇಂತಹ ವಿದ್ಯಾರ್ಥಿಗಳಿಗೆ ಸಹಾಯವಾಗುತ್ತೆ. ಅವ್ರು ಹೇಳ್ತಾ ಇದ್ರು, ನಮ್ಗೆ ಒಬ್ರು ಲೆಕ್ಚರ್ ಇದ್ರು, ಎಷ್ಟೊತ್ತಿಗೆ ಕೇಳಿದ್ರು ನನಗೆ ಸಣ್ಣ ಸಣ್ಣ ಸಮಸ್ಯೆನೂ ಕೂಡ ಬಿಡಿಸಿ ಹೇಳ್ತಾ ಇದ್ರು ಅಂತ. ನೀವು ಯಾವ ರೀತಿ ವ್ಯಾಖ್ಯಾನ ಮಾಡಕ್ಕೆ ಇಷ್ಟಪಡ್ತೀರಿ? ಹೌದು, ಇದು ಒಂದೇ ದಿನದಲ್ಲಿ ಮಾಡುವಂತ ಸಾಧನೆ ಖಂಡಿತ. ಇದು ಸ್ಟಾರ್ಟಿಂಗ್ ಇಂದನೂ ಇರಬೇಕು. ಆ ಟೈಮ್ಗಳಾಗಬೇಕಾದ್ರೆ ಲೆಕ್ಚರರ್ಸ್ ನಾವು ಅವ್ರನ್ನ ಅಲ್ಲಲ್ಲಿ ನಾವು ಹೇಳ್ತಾ ಇರ್ಬೇಕಾಗುತ್ತೆ. ಜೂನ್ ಮಂತ್ ಅಲ್ಲಿ ಇದೆ, ಜುಲೈ ಇದೆ, ಈ ತರ ನಾವು ಮಾರ್ಚ್ ಅಲ್ಲಿ ಹೇಳಕ್ಕಾಗಲ್ಲ ಇದನ್ನ. ಸೊ ಹಿಂದಿನ ಸಾಧನೆ ಅಥವಾ ಇದನ್ನೆಲ್ಲ ಹೇಳಿ ಅಂತ ನಾವು ಅವ್ರನ್ನ ಮೋಟಿವೇಟ್ ಮಾಡೋದು ನಮ್ಮ ಸ್ಟೆಪ್ ಆಗಿರುತ್ತೆ. ಸೊ ಇವತ್ತು ಖುಷಿ ಆಗುತ್ತೆ. ಮಕ್ಕಳ ಸಾಧನೆ, ಶೇಷಾದ್ರಿಪುರಂ ಕಾಲೇಜ್ ಸಾಧನೆ ಅಂದಾಗ ಎಲ್ಲೋ ನಮ್ಮ ಸಾಧನೆನೂ ಹೌದು ಅಂತ ಅನ್ಸುತ್ತೆ. ನೀವೇ ರ್ಯಾಂಕ್ ಬಂದಾಗ ಹೌದು, ನಮ್ಮ ರ್ಯಾಂಕ್. ಆಡಳಿತ ಮಂಡಳಿಯವರು ಆಲ್ರೆಡಿ ಫೋನ್ ಮಾಡಿ ವಿಶ್ ಮಾಡಿರ್ಬೋದು ನಿಮ್ಗೆಲ್ರಿಗೂ. ಆಡಳಿತ ಫೋನ್ ಮಾಡಿದೆ ನಾನು, ಈ ತರ ಇದೆ ನಮ್ದು ರಿಸಲ್ಟ್ ಅಂತ ಹೇಳಿ ನಮ್ಮ ಆಡಳಿತ ಮಂಡಳಿ ಸೆಕ್ರೆಟರಿ ಅವರಿಗೆ ತಕ್ಷಣ ತಿಳಿಸಿದೆ ನಾನು. ಬಹಳ ಸಂತೋಷ ಪಟ್ರು, ಕಂಗ್ರಾಚುಲೇಷನ್ಸ್ ಹೇಳಿದ್ರು. ಈಗಲೂ ನಮ್ಮ ವೈಸ್ ಪ್ರೆಸಿಡೆಂಟ್ ಅವ್ರು ಫೋನ್ ಮಾಡಿದ್ರು. ಎಲ್ಲ ತುಂಬಾ ಖುಷಿ ಆಗುತ್ತೆ ಆ ಕ್ಷಣ. ಯಾಕಂದ್ರೆ ನಾವು 365 ದಿನವೂ ಕಷ್ಟಪಟ್ಟು ಇಂಥ ಒಂದು, ಅದರಲ್ಲೂ ವಿದ್ಯಾರ್ಥಿಗಳ ಪೋಷಕರ ಬಾಯಿಂದ ಇಂಥ ಒಂದು ಮಾತು ಬಂದಾಗ ನಮ್ಗೆ ಬಹಳ ಖುಷಿ ಆಗುತ್ತೆ. ಮುಂದೆ ಜಾಸ್ತಿ ಮಾಡಬೇಕು, ಆಟೋಮೆಟಿಕ್ ಆಗಿ ನಮ್ಮನ್ನು ಮೋಟಿವ್ ಮಾಡುತ್ತೆ. ನಮ್ಮನ್ನು ಪುಷ್ ಅಪ್ ಮಾಡಿದಾಗ ಏನು ಹೇಳ್ಬೇಕು ಅಂತಿದ್ರಿ? ಅದಕ್ಕಿಂತ ಮೊದಲು ಆಡಳಿತ ಮಂಡಳಿ ಬಗ್ಗೆ ಹೇಳೋದಾದ್ರೆ, ಈ ವರ್ಷ NCERT CBSE ಸಿಸ್ಟಮ್ ಬಂದಾಗ ಅವ್ರು ನಮ್ಮನ್ನೇ ಸ್ಟೂಡೆಂಟ್ ತರ ರಜೆಲ್ಲೇ ಟ್ರೈನ್ ಮಾಡಿದ್ರು. ಫಸ್ಟ್ ನಮ್ಗೆ ಸಿಲೆಬಸ್ ಇಂಟ್ರೊಡ್ಯೂಸ್ ಆದಾಗಲೇ ನಮ್ಗೆಲ್ಲ ಬುಕ್ಸ್ ಕೊಟ್ಟು ಏಪ್ರಿಲ್ ಮೇ ಅಲ್ಲೇ ನಮ್ಗೆ ಟ್ರೈನ್ ಮಾಡಿ, ಎಲ್ಲೋ ನಮ್ಗೆ ಆ ಸಿಸ್ಟಮ್ಗೆ ಲೆಕ್ಚರರ್ಸ್ಗೆ ಒಂಥರ ಭಯ ಇತ್ತು, ಅಡಾಪ್ಟ್ ಮಾಡ್ಕೊಳ್ತೀವೋ ಆ ಸಿಸ್ಟಮ್ ಇಂದ ಅಂತ. ನಮ್ಮನ್ನ ಮೊದಲೇ ತೆರವು ಮಾಡಿದ್ರು. ಅದು ಬಹಳ ಈಸಿ ಆಯ್ತು. ನಾವು ಮಕ್ಕಳಿಗೆ ಮಾಡಿ ಈಗ ನಮ್ಮ ಸಾಧನೆ ಅವರಿಂದನೇ ಅಂತ ಹೇಳ್ಬೋದು, ಮಂಡಳಿಯಿಂದ. ನಿಮ್ಮೆಲ್ಲ ಜೊತೆ ಇನ್ನಷ್ಟು ಮಾತಾಡ್ತೀನಿ. ವೀಕ್ಷಕರಿಗೆ ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಚರ್ಚೆನ ಮತ್ತೆ ಮುಂದುವರಿಸ್ತೀವಿ.